Hi, hello, namaste everyone. I am Pramod Gujjar, your science educator from Gujjar Tutorials. ಇವತ್ತು ನಾವು ಹೊಸದು ಮಾಡ್ತಕ್ಕಂಥವ್ರಿ ಏನ್ರಿ DRS. ಸರ್ ಕ್ರಿಕೆಟ್ ಒಳಗೆ DRS ಯೂಸ್ ಮಾಡ್ತಾರೆ, ನೀವೇನ್ರಿ ಸೈನ್ಸ್ ಕ್ಲಾಸ್ ಒಳಗೆ DRS ಅಂತಿರಲ್ಲ. ನಾವು ಹೊಸ ಮೆಥಡ್ನ ಸ್ಟಾರ್ಟ್ ಮಾಡೀವಿ, ಅದು ಡೀಪ್ ರಿವಿಷನ್ ಸೀರೀಸ್ ಅಂತ. ವಿ ಹ್ಯಾವ್ ಸ್ಟಾರ್ಟೆಡ್ ಅ ನ್ಯೂ ಸೀರೀಸ್ ಕಾಲ್ಡ್ DRS. ಡೀಪ್ ರಿವಿಷನ್ ಸೀರೀಸ್ ಏನ್ ಮಾಡ್ತೀವಿ, ಪೂರ್ತಿ ಆ ಲೆಸನ್ ಡೀಪ್ ಆಗಿ ಡಿಟೇಲ್ ಆಗಿ ಪಟ 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 ರಿವಿಷನ್ ಮಾಡ್ಕೊಂತ ಹೋಗೋಣ ಅಂತ ನಾವ್ ಇವತ್ತು ಸ್ಟಾರ್ಟ್ ಮಾಡ್ತಾ ಇರೋದು ಫಸ್ಟ್ ಚಾಪ್ಟರ್, ದಟ್ ಈಸ್ ಕೆಮಿಕಲ್ ಇಕ್ವೇಷನ್ಸ್ ಅಂಡ್ ರಿಯಾಕ್ಷನ್ಸ್. ಶಾಲ್ ವಿ ಸ್ಟಾರ್ಟ್? ಎಸ್, ಲೆಟ್ಸ್ ಬಿಗಿನ್. ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಫಿಸಿಕಲ್ ಚೇಂಜ್ ಕೆಮಿಕಲ್ ಚೇಂಜ್ ಅಂದ್ರೆ ಏನಂತ ಗೊತ್ತಾಗಬೇಕು. ವಾಟ್ ಈಸ್ ಫಿಸಿಕಲ್ ಚೇಂಜ್, ವಾಟ್ ಈಸ್ chemical change? Physical change means if there is any changes in the physical components of a body, then it is called as physical change. If there is any change in physical components, underline physical like length, breadth, shape, ಇವೆಲ್ಲ physical quantities ಇಲ್ಲಿ change ಆದ್ರೆ ನಾವು ಕರಿತೀವಿ ಅದನ್ನ physical change ಅಂತ. And if there is any change in the chemical composition of a material, then it is called as chemical change. ಒಂದು physical change, ಒಂದು chemical change. Then ಮತ್ತೇನು ಸರ್ physical change ಅಂದ್ರೆ? physical change ಅಂದ್ರೆ ಒಂದು ಗೊತ್ತಾಯ್ತು, ಡೆಫಿನಿಷನ್ ಅರ್ಥ ಆಯ್ತು. ನೆಕ್ಸ್ಟ್, ಇಟ್ ಕ್ಯಾನ್ ಬಿ ರಿವರ್ಸ್ಡ್. ಇದನ್ನ ನಾವು ರಿವರ್ಸ್ ಮಾಡಬಹುದು. ಇಟ್ ಕ್ಯಾನಾಟ್ ಬಿ ರಿವರ್ಸ್ಡ್. ಇದನ್ನ ರಿವರ್ಸ್ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಇಲ್ಲಿ ನೋ ನ್ಯೂ ಮಟೀರಿಯಲ್ ಫಾರ್ಮ್ಡ್. ಇಲ್ಲಿ ನ್ಯೂ ಮಟೀರಿಯಲ್ ಇಸ್ ಫಾರ್ಮ್ಡ್. ಎಕ್ಸಾಂಪಲ್ ಫಾರ್ ಫಿಸಿಕಲ್ ಚೇಂಜ್ ಸರ್, ಫೋಲ್ಡಿಂಗ್ ಆಫ್ ಪೇಪರ್, ಕಟಿಂಗ್ ಆಫ್ ವೆಜಿಟೇಬಲ್. ಎಕ್ಸಾಂಪಲ್ ಫಾರ್ ಕೆಮಿಕಲ್ ಚೇಂಜ್, ಬರ್ನಿಂಗ್ ಆಫ್ ಪೇಪರ್, ಕುಕಿಂಗ್ ಆಫ್ ವೆಜಿಟೇಬಲ್ಸ್ ಟು ಪ್ರಿಪೇರ್ ಅ ಸಾಂಬಾರ್. ಫಿಸಿಕಲ್ ಚೇಂಜ್ ಕೆಮಿಕಲ್ ಚೇಂಜ್ ಅರ್ಥ ಆಯ್ತು ಅನ್ಕೊಂತೀನಿ. ಮುಂದೆ ಹೋಗ್ತೀವಿ ನಾವು. ಮುಂದೆ ಯಾವ ಪಾರ್ಟ್ ಅಂದ್ರೆ ಕೆಮಿಕಲ್ ಇಕ್ವೇಷನ್ಸ್. ಕೆಮಿಕಲ್ ಇಕ್ವೇಷನ್ಸ್ ಸರ್, ಇಕ್ವೇಷನ್ ಅಂದ್ರೆ ಏನ್ ಸರ್, ಯಾಕೆ ಬರಿಬೇಕು ಸರ್? ಕೆಮಿಕಲ್ ಇಕ್ವೇಷನ್ಸ್ ಆರ್ ದ ಶಾರ್ಟ್ ಹ್ಯಾಂಡ್ ಮೆಥಡ್ ಆಫ್ ರಿಪ್ರೆಸೆಂಟಿಂಗ್ ಅ ಕೆಮಿಕಲ್ ರಿಯಾಕ್ಷನ್ ಆರ್ ದ ವೇ ಆಫ್ ಎಕ್ಸ್ಪ್ರೆಸಿಂಗ್ ಕೆಮಿಕಲ್ ರಿಯಾಕ್ಷನ್ ಯೂಸಿಂಗ್ ಎಲಿಮೆಂಟ್ಸ್ ವಿತ್ ದೇರ್ ಸಿಂಬಲ್. ಪೀರಿಯಾಡಿಕ್ ಟೇಬಲ್ ಅಂತ ಇದೆ, ಅಲ್ಲಿ ಎಲಿಮೆಂಟ್ಸ್ ಇದಾವೋ ಅದನ್ನ ಯೂಸ್ ಮಾಡ್ಕೊಂಡು ನಾವು ಒಂದು ರಿಯಾಕ್ಷನ್ಸ್ ಬರೆದ್ರೆ ಅದನ್ನ ನಾವು ಕರಿತೀವಿ ಕೆಮಿಕಲ್ ಇಕ್ವೇಷನ್ ಅಂತ. ಇಕ್ವೇಷನ್ ಅಲ್ಲಿ ಎರಡು ಪಾರ್ಟು, ಯಾವುದು C+O2 gives CO2 ಅಂತ ಒಂದು ಜನರಲ್ ಎಕ್ಸಾಂಪಲ್ ತಗೊಂಡ್ರೆ, ಈ ಆರೋ ಮಾರ್ಕ್ ಈ ಕಡೆ ಏನ್ LHS ಸೈಡ್ ಇದಾವಲ್ಲ ಅದನ್ನ ಕರಿತೀವಿ ನಾವು ರಿಯಾಕ್ಟಂಟ್ಸ್. ರೈಟ್ ಸೈಡ್ ಇರೋದನ್ನ ನಾವು ಕರಿತೀವಿ ಪ್ರಾಡಕ್ಟ್ಸ್. RHS ಅಲ್ಲಿ ಇರೋದನ್ನ ನಾವು ಪ್ರಾಡಕ್ಟ್ ಅಂತ ಕರಿತೀವಿ, LHS ಅಲ್ಲಿ ಇರೋದನ್ನ ನಾವು ರಿಯಾಕ್ಟ್ ಅಂತ ಕರಿತೀವಿ. ಸರ್, ವಾಟ್ ಆರ್ ರಿಯಾಕ್ಟಂಟ್ಸ್? The particles or the materials which takes part in a chemical reaction are called as reactant. React ಆಗೋ reactions. Sir, product final, the substance what is obtained after a chemical reaction is called as product. Sir, reactant ಅರ್ಥ ಆಯ್ತು, product ಅರ್ಥ ಆಯ್ತು. ಮುಂದೆ ಏನು? ಬ್ಯಾಲೆನ್ಸಿಂಗ್ ಅ ಕೆಮಿಕಲ್ ಇಕ್ವೇಷನ್ ಅಂತ ಬರುತ್ತೆ. ಬ್ಯಾಲೆನ್ಸ್ಡ್ ಇಕ್ವೇಷನ್ ಇನ್ನೊಂದು ಅನ್ಬ್ಯಾಲೆನ್ಸ್ಡ್ ಇಕ್ವೇಷನ್. ಬ್ಯಾಲೆನ್ಸ್ಡ್ ಇಕ್ವೇಷನ್ ಅಂಡ್ ಅನ್ಬ್ಯಾಲೆನ್ಸ್ಡ್ ಇಕ್ವೇಷನ್. ವಾಟ್ ಇಸ್ ಬ್ಯಾಲೆನ್ಸ್ಡ್ ಇಕ್ವೇಷನ್? ಇಫ್ ದ ನಂಬರ್ ಆಫ್ atoms on the left hand side and right hand side are equal, or reactants and products are equal, then it is called as balanced equation. If there is no balance between reactant and product side, ಅದು ನಂಬರ್ ಏನಾದರೂ ಚೇಂಜಸ್ ಇತ್ತು ಅಂದ್ರೆ, ವೇರಿಯೇಷನ್ ಇತ್ತು ಅಂದ್ರೆ ಅದನ್ನ ನಾವು ಅನ್ಬ್ಯಾಲೆನ್ಸ್ಡ್ ಇಕ್ವೇಷನ್ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ನಿಕ್ ನೇಮ್ ಇದೆ, ಅದೇನು? ಸ್ಕೆಲಿಟಲ್ ಇಕ್ವೇಷನ್. ಸ್ಕೆಲಿಟಲ್ ಹೆಂಗೆ ನಿಮ್ಮ ಬಾಡಿ ಇಂತ್ರ ಮಟನ್ ಗಿಟನ್ ಕೈ ಚರ್ಮ ಗಿರ್ಮ ನರ ಗಿರ ಎಲ್ಲ ಕಿತ್ತೋಸ್ದಾಗ ಸಿಗೋದೇನೋ ಬೋನು, ಅದಕ್ಕೆ ನಾವು ಕರಿತೀವಿ ಸ್ಕೆಲಿಟನ್ ಅಂತ. ಈ ರಿಯಾಕ್ಷನ್ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಅದಕ್ಕೂ ನಾವು ಕರಿತೀವಿ ಸ್ಕೆಲಿಟಲ್ ಇಕ್ವೇಷನ್. ನೆಕ್ಸ್ಟ್, ಯಾಕೆ ಬ್ಯಾಲೆನ್ಸ್ ಮಾಡಬೇಕು ಸರ್ ಕೆಮಿಕಲ್ ಇಕ್ವೇಷನ್? ವೈ ಅಂದ್ರೆ ಇನ್ ಆರ್ಡರ್ ಟು ಬ್ಯಾಲೆನ್ಸ್. ಯಾಕೆ ಬ್ಯಾಲೆನ್ಸ್ ಮಾಡುತ್ತೇವೆ ಅಂದ್ರೆ ಇನ್ ಆರ್ಡರ್ ಟು ಸ್ಯಾಟಿಸ್ಫೈ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಏನ್ ಹೇಳ್ತೈತ್ರಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್? ಇಟ್ ಸ್ಟೇಟ್ಸ್ ದಟ್ ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ nor be destroyed
but it can be transferred from one form to another form. ಮಾಸ್ ಕ್ರಿಯೇಟ್ ಮಾಡಕ್ಕೂ ಆಗಲ್ಲ, ಡಿಸ್ಟ್ರಾಯ್ ಮಾಡಕ್ಕೂ ಆಗಲ್ಲ, ಆದರೆ ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮಿಗೆ ನಾವು ಚೇಂಜ್ ಮಾಡಬಹುದು. ಅದನ್ನ ನಾವು ಕರಿತೀವಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಈಗ ನಾವು ಬ್ಯಾಲೆನ್ಸ್ ಮಾಡೋದು ಹೆಂಗೆ ಅಂತ ಈಕ್ವೇಶನ್ಸ್ ಕಲಿತೀವಿ. ಈಗ ಇವನು ಒಂದಿಷ್ಟು ರಿಯಾಕ್ಷನ್ಸ್ ನ ಬ್ಯಾಲೆನ್ಸ್ ಮಾಡೋಣಂತೆ. ಹೇಗ್ ಸರ್ ಬ್ಯಾಲೆನ್ಸ್ ಮಾಡೋದು? ನಾನು ಫಸ್ಟ್ ಹೇಳ್ತೀನಿ. ಇಲ್ಲಿ ಮೆಟಲ್, ನಾನ್ ಮೆಟಲ್, ಆಕ್ಸಿಜನ್ ಅಂಡ್ ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡೋದಂತ ಬರೀ ಈ ಮೆಥಡ್ ಫಾಲೋ ಮಾಡಿದ್ರೆ ಪಟ್ 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 ಅಂತ ಒಂದು ನಿಮಿಷದಲ್ಲಿ ರಿಯಾಕ್ಷನ್ಸ್ ನ ಬ್ಯಾಲೆನ್ಸ್ ಮಾಡ್ತೀರಿ. ಫಸ್ಟ್ ರಿಯಾಕ್ಷನ್ ನೋಡ್ರಿ. ಫಸ್ಟ್ ಏನು HCl plus Zn gives ZnCl2 plus H2. ಫಸ್ಟ್ ಕೌಂಟ್ ಮಾಡ್ಕೊಳ್ರಿ ಯಾವ ಸೈಡ್ ಎಷ್ಟು ಐಟಮ್ಸ್ ಇದಾವು ಅಂತ. ಫಸ್ಟ್ ನಮ್ ರೂಲ್ಸ್ ಏನು? ಮೆಟಲ್ ಯಾವ್ದಿದೆ? ಜಿಂಕ್. ಇಲ್ಲೂ ಒಂದಿದೆ, ಇಲ್ಲೂ ಒಂದಿದೆ, ಸೊ ನೋ ವರಿ. ನೆಕ್ಸ್ಟ್ ನಾನ್ ಮೆಟಲ್ ಯಾವುದು? ಕ್ಲೋರಿನ್. ಇಲ್ಲಿ ಎರಡಿದೆ, ಇಲ್ಲಿ ಒಂದಿದೆ. ಸೊ ಏನ್ ಮಾಡ್ತೀವಿ ನಾವು? ಸಿಂಪಲ್, ಇದನ್ನ ಎರಡು ಬರ್ಕೊಂಡ್ಬಿಡ್ತೀವಿ ಅಷ್ಟೇ. ಎಷ್ಟಾಗುತ್ತೆ ಅಷ್ಟು ಈಸಿ. ಇಲ್ಲೆರಡು ಕ್ಲೋರಿನ್, ಇಲ್ಲೇ ಎರಡು ಕ್ಲೋರಿನ್. ಬ್ಯಾಲೆನ್ಸ್ ಆಯ್ತಾ? ಎಸ್, ಬ್ಯಾಲೆನ್ಸ್ ಆಯ್ತು. ಕ್ಲೋರಿನ್ ಕತೆ ಮುಗಿತು. ಹೈಡ್ರೋಜನ್ ನೋಡ್ರಿ, ಇಲ್ಲಿ ಎರಡು ಹೈಡ್ರೋಜನ್ ಅದಾವ, ಇಲ್ಲಿ ಎರಡು ಹೈಡ್ರೋಜನ್ ಅದಾವ. ಸೊ ದಿಸ್ ರಿಯಾಕ್ಷನ್ ಇಸ್ ಬ್ಯಾಲೆನ್ಸ್. ಸಿಂಪಲ್. ಒಂದ್ಸಲ ಆಮೇಲೆ ಚೆಕ್ ಮಾಡ್ಕೊಳ್ರಿ. Zn ಒಂದು Zn ಕರೆಕ್ಟ್ ಐತಿ. Cl ಇಲ್ಲಿ ಎರಡು Cl, ಇಲ್ಲಿ ಎರಡು Cl ಕರೆಕ್ಟ್ ಐತಿ. ಅಂಡ್ ಹೈಡ್ರೋಜನ್ ಇಲ್ಲಿ ಎರಡು ಹೈಡ್ರೋಜನ್, ಅಲ್ಲಿ ಎರಡು ಹೈಡ್ರೋಜನ್ ಕರೆಕ್ಟ್ ಐತಿ. ಕೇಲ್ ಕಥಾವ್ ನಾಟಕ ಬಂದ್. ನೆಕ್ಸ್ಟ್ ರಿಯಾಕ್ಷನ್ ನೋಡ್ರಿ. Cu plus AgNO3 gives CuNO3 twice plus Ag. ಬ್ಯಾಲೆನ್ಸ್ ಮಾಡ್ಕಂತ ಬರ್ರಿ. ಇಲ್ಲಿ ಎರಡು ಮೆಟಲ್ ಅದಾವ. ನೀವು ಯಾವ್ದಾದ್ರು ತಗೊಳ್ರಿ, Ag ತಗೊಳ್ರಿ, ಸಿಲ್ವರ್ ತಗೊಳ್ರಿ, ನಿಮ್ ಕನ್ವೀನಿಯಂಟ್. ನಾವು ಕಾಪರ್ ಸಿಲ್ವರ್ Ag ಎರಡು ಒಂದೇ, ಕಾಪರ್ ಆದ್ರೂ ತಗೊಳ್ರಿ, ಸಿಲ್ವರ್ ಆದ್ರೂ ತಗೊಳ್ರಿ. ಇಲ್ಲಿ ನಾನು ಕಾಪರ್ ಸೆಪರೇಟ್ ಐತಲ್ಲ, ಫಸ್ಟ್ ಅದಕ್ಕೆ ಕಾಪರ್ ನೋಡ್ತೀನಿ. ಇಲ್ಲಿ ನೋಡ್ರಿ, ಕಾಪರ್ ಇಲ್ಲಿ ಒಂದೈತೆ, ಇಲ್ಲಿ ಒಂದು. ಕಾಪರ್ ಅದ್ರ ಪಡಿಗೆ ಬಿಟ್ರು ಬ್ಯಾಲೆನ್ಸ್ ಐತಲ್ಲ, ಅದು ಆರಾಮ ಐತಿ. ನೆಕ್ಸ್ಟ್ Ag ಇಲ್ಲೂ ಒಂದೈತಿ, ಇಲ್ಲೂ ಒಂದೈತಿ. ಟೆನ್ಷನ್ ತಗೋಬೇಡ, ನೋ ವೇ, ಆರಾಮಿದೆ. NO3 ನೋಡ್ರಿ, ಇಲ್ಲಿ NO3 ಒಂದೈತಿ, ಇಲ್ಲಿ NO3 ಎರಡು ಅದ. ಸೊ ಏನ್ ಮಾಡ್ತೀವಿ ನಾವು? ಇಲ್ಲಿ NO3 ನ 2 ಮಾಡ್ಕೊಂತೀವಿ. 2NO3 2NO3 ಬ್ಯಾಲೆನ್ಸ್ ಆಯ್ತಾ? ನೆಕ್ಸ್ಟ್ ಇಲ್ಲಿ Ag ಎರಡು ಆಯ್ತು ಈಗ. ಸೊ ನಾವು ಇಲ್ಲಿ ಏನ್ ಮಾಡ್ತೀವಿ? ಇಲ್ಲಿ ಎರಡು ಬರಿತೀವಿ Ag ಬ್ಯಾಲೆನ್ಸ್. ಅದಕ್ಕೆ ಹೇಳಿದ್ ನಾನು ಲಾಸ್ಟಿಗೆ ಒಂದ್ಸಲ ಇದಕ್ಕೆ ಕೌಂಟ್ ಮಾಡಿದೆ ಅಂದ್ರೆ ಇದಕ್ಕೆ ಇಲ್ಲೊಮ್ಮೆ ಚೇಂಜ್ ಮಾಡಿ, ಇಲ್ಲಿ ಚೇಂಜ್ ಆಗಿದೆ, ಪೂರ್ತಿ ಕೌಂಟ್ ಮಾಡ್ಕೊಳ್ರಿ. Cu ಎರಡು, Cu ಒಂದು ಬ್ಯಾಲೆನ್ಸ್, Ag ಎರಡು ಬ್ಯಾಲೆನ್ಸ್, NO3 ಎರಡು ಬ್ಯಾಲೆನ್ಸ್. ಎಷ್ಟು ಸಿಂಪಲ್ ನೋಡ್ರಿ, ಭಾರಿ ಈಸಿ ಮತ್ತೆ. ಇದನ್ನೇ ಫಾಲೋ ಮಾಡಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್. C3H8 plus O2 gives CO2 plus H2O. ಫಾಲೋ ಮಾಡ್ರಿ. ಇಲ್ಲಿ ಯಾವ್ದಾರ ಮೆಟಲ್ ಇದಾವ? ಸರ್ ಯಾವ ಮೆಟಲ್ ಇಲ್ಲ ಸರ್. ನೆಕ್ಸ್ಟ್ ಬರ್ರಿ, ಯಾವ್ದು? C3 ಕಾರ್ಬನ್. ಇಲ್ಲಿ 3 ಇದಾವ ಕಾರ್ಬನ್, ಇಲ್ಲಿ ಒಂದಿದೆ. ಸೊ ನಾ ಏನ್ ಮಾಡ್ತೀನಿ? ಇಲ್ಲಿ ಕಾರ್ಬನ್ 3 ಮಾಡ್ಬಿಡ್ತೀನಿ. ಸೊ ಕಾರ್ಬನ್ ಬ್ಯಾಲೆನ್ಸ್ ಆಯ್ತು. ನೆಕ್ಸ್ಟ್ ಈಗ ಆಕ್ಸಿಜನ್, ಇಲ್ಲೆಷ್ಟಿದಾವ ಆಕ್ಸಿಜನ್, ಇಲ್ಲೆಷ್ಟಿದಾವ ಆಕ್ಸಿಜನ್, ಕೌಂಟ್ ಮಾಡ್ರಿ, ಬ್ಯಾಲೆನ್ಸ್ ಮಾಡ್ರಿ. ಇಲ್ಲೆಷ್ಟಿದಾವ ಆಕ್ಸಿಜನ್. ನೀವು ಇದನ್ನ ಫಸ್ಟ್ ಆಕ್ಸಿಜನ್ ಆದ್ರೆ ಬ್ಯಾಲೆನ್ಸ್ ಮಾಡ್ಬೋದು, ಹೈಡ್ರೋಜನ್ ಆದ್ರೆ ಬ್ಯಾಲೆನ್ಸ್ ಮಾಡ್ಬೋದು, ನಿಮ್ಮ ಮರ್ಜಿ. ಇವೆರಡು ಮಾತ್ರ ಫಾಲೋ ಮಾಡ್ರಿ. ಈಗ ನೋಡ್ರಿ, ನನ್ಗೆ ಆಗಲೇ ಇಲ್ಲೆರಡು ಕಡೆ ಆಕ್ಸಿಜನ್ ಬ್ಯಾಲೆನ್ಸ್ ಮಾಡಿ ತೋರಿಸಿದ್ರೆ ಇಲ್ಲಿ ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡ್ತೀನಿ. ಏನ್ ಜಾಸ್ತಿ ಡಿಫ್ರೆನ್ಸ್ ಆಗಲ್ಲ ನೋಡ್ರಿ. ಹೈಡ್ರೋಜನ್ ದೇರ್ ಆರ್ 8 ಐಟಮ್ಸ್, ಇಲ್ಲಿ ಹೈಡ್ರೋಜನ್ ಎಷ್ಟಿದಾವ? 2 ಇದಾವ. ಈ 2 ಇದನ್ನ ನಾವೇನ್ ಮಾಡ್ತೀವಿ? ನೀಟಾಗಿ ಮಸ್ತಾಗಿ 4 ಮಾಡ್ಕೊಂತೀವಿ. ಸೊ 4 2 is 8 ಹೈಡ್ರೋಜನ್ ಬ್ಯಾಲೆನ್ಸ್. ಈಗ ಉಳಿದಿರೋದೇನು? ಆಕ್ಸಿಜನ್. ಇಲ್ಲಿ ಎಷ್ಟಿದಾವ ಆಕ್ಸಿಜನ್? 2. ಇಲ್ಲಿ ಎಷ್ಟಿದಾವ? 3 into 2 6. ಇಲ್ಲಿ ಎಷ್ಟಿದಾವ? 0 into 4 O into 4 ಅಂದ್ರೆ 4 plus 6 10. ಸೊ ಈ 2 ಇದ್ದಿದ್ದು 10 ಮಾಡ್ಬೇಕಂದ್ರೆ ನಾವು ಮಸ್ತಾಗಿ ಸಿಂಪಲ್ ಆಗಿ 5 ಇಂದ ಮಲ್ಟಿಪ್ಲೈ ಮಾಡ್ತೀವಿ, ಮುಗಿದೋಯ್ತು ನೋಡ್ರಿ. ಕೌಂಟ್ ಮಾಡ್ರಿ. ಈಗ ಕಾರ್ಬನ್ 3 ಬ್ಯಾಲೆನ್ಸ್, ಆಕ್ಸಿಜನ್ 10, ಆಕ್ಸಿಜನ್ 2 3 6 6 plus 4 10 ಬ್ಯಾಲೆನ್ಸ್, ಹೈಡ್ರೋಜನ್ 8 ಬ್ಯಾಲೆನ್ಸ್. ಇಷ್ಟೇ ನೋಡ್ರಿ, ಇಷ್ಟು ಸಿಂಪಲ್ ಆಗಿ ಬ್ಯಾಲೆನ್ಸ್ ಮಾಡೋದು ಕೆಮಿಕಲ್ ರಿಯಾಕ್ಷನ್ಸ್. ಸರ್ ಇಕ್ವೇಶನ್ ಬ್ಯಾಲೆನ್ಸ್ ಮಾಡಿದ್ವಿ, ನನಗೆ ಅಲ್ಲೊಂದು ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ಹೆಂಗ್ ಗೊತ್ತಾಗತ್ತೆ? ಯಾವ ತರ ಗೊತ್ತಾಗುತ್ತೆ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ? ಅಲ್ಲಿ ಒಂದು 3-4 ಸ್ಟೆಪ್ಸ್ ಬರ್ತವೆ. ಏನು? ಕೆಲವೊಂದು ಚೇಂಜಸ್ ನೋಡ್ತೀವಿ ನಾವು. ಏನು? ಎವಲ್ಯೂಷನ್ ಆಫ್ ಗ್ಯಾಸ್. ಯಾವುದಾದ್ರೂ ಒಂದು ಗ್ಯಾಸ್ ರಿಲೀಸ್ ಆಗಿರ್ಬೋದು. ಆರ್ ಎಲ್ಸ್ ಚೇಂಜ್ ಆಫ್ ಕಲರ್ ಆದ್ರೂ ಚೇಂಜ್ ಆಗಿರ್ಬೋದು, ಅಥವಾ ಚೇಂಜ್ ಆಫ್ ಟೆಂಪರೇಚರ್ ಆದ್ರೂ ಚೇಂಜ್ ಆಗಿರ್ಬೋದು. ಆರ್ ಎಲ್ಸ್
ಗ್ಯಾಸ್ ಆಯ್ತು, ಕಲರ್ ಆಯ್ತು, ಟೆಂಪರೇಚರ್ ಆಯ್ತು, ಇನ್ನೊಂದೇನು ಮತ್ತೊಂದೇನು ಇನ್ನೊಂದೇನೋ ಚೇಂಜ್ ಆಫ್ ಸ್ಟೇಟ್. ಈ ನಾಲ್ಕರಲ್ಲಿ ಒಂದಾದ್ರೂ ಆಗಿರ್ಬೋದು ಅಥವಾ ನಾಲ್ಕೂನು ಆಗಿರ್ಬೋದು. ಆಯ್ತು ಅಂದ್ರೆ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ಅರ್ಥ. ಎವಲ್ಯೂಷನ್ ಆಫ್ ಗ್ಯಾಸಿಗೆ ನಾವು ಮುಂದೆ ಎಕ್ಸಾಂಪಲ್ ಕೊಡ್ಕೊಂತ ಹೋಗ್ತೇವೆ, ಅವಾಗ ಕಲಿಯೋದಂತ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಎರಡು ಆಕ್ಟಿವಿಟಿ ಕೊಟ್ಟರು ನೋಡ್ರಿ, ಆಕ್ಟಿವಿಟಿ 1.2 ಅಂಡ್ ಆಕ್ಟಿವಿಟಿ 1.3. ಆಕ್ಟಿವಿಟಿ 1.2 is an example for change of color. ಏನು PBI plus KNO3 gives PbNO3 plus KI. ಅಲ್ಲತ್ತಡ್ರಿ, ಇದೊಂಚೂರು ಏನ್ ಮಾಡಿದೆ ಅಂದ್ರೆ ಪ್ರೊಡಕ್ಟ್ ಸೈಡ್ ಇರೋದು ರಿಯಾಕ್ಟೆಂಟ್ ಸೈಡ್ ಬರ್ದೆ, ರಿಯಾಕ್ಟೆಂಟ್ ಸೈಡ್ ಇರೋದು ಪ್ರೊಡಕ್ಟ್ ಸೈಡ್ ಬರ್ದೆ. ಇದೇನ್ ಗೊತ್ತಾ, PbNO3 twice plus KI gives PBI plus KNO3 ಅಂತ ರಿಯಾಕ್ಷನ್. ಎಕ್ಸಾಂಪಲ್ ಆಕ್ಟಿವಿಟಿ 1.2 ಒಳಗೆ ಮಾಡ್ತೀರಿ. ಏನ್ ಮಾಡ್ತೀರಿ ನೀವು, PbNO3 ಲೈಟ್ ನೈಟ್ರೇಟ್ ಪ್ಲಸ್ ಪೊಟ್ಯಾಷಿಯಂ ಅಯೋಡೈಡ್ ತಗೊಂತೀರಿ. ಎರಡು ಪೌಡರ್ ಫಾರ್ಮ್ ಅಲ್ಲಿ ಇರುತ್ತೆ, ಎರಡು ಲಿಕ್ವಿಡ್ ಹಾಕ್ತಿರಿ, ನೀರ್ ಹಾಕ್ತಿರಿ, ಲಿಕ್ವಿಡ್ ಮಾಡ್ಕೊಂತೀರಿ. ಒಂದ್ರಲ್ಲಿ ಒಂದು ಮಿಕ್ಸ್ ಮಾಡಿದಾಗ ಎರಡು ವೈಟ್ ಕಲರ್ ಇದ್ರೂ ನಿಮ್ಮ ಪ್ರಾಡಕ್ಟ್ ಸಿಗುತ್ತೆ. ಯಾವ ಕಲರ್, ಯೆಲ್ಲೋ ಕಲರ್, PbI2 ಸಿಗುತ್ತೆ. ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಚೇಂಜ್ ಆಫ್ ಕಲರ್. ಸರ್ ಚೇಂಜ್ ಆಫ್ ಟೆಂಪರೇಚರ್ ಅಂಡ್ ಚೇಂಜ್ ಆಫ್ ಸ್ಟೇಟ್ ಹೇಳ್ರಿ ಅಂದ್ರೆ Zn plus HCl gives ZnCl plus H2. ಇದು ಆಕ್ಟಿವಿಟಿ 1.3. ಏನ್ ಮಾಡ್ತೀರಿ ನೀವು, ಜಿಂಕ್ ಗ್ರಾನ್ಯೂಲ್ಸ್ ತಗೊಂತೀರಿ, ಅದಕ್ಕೆ ಆಸಿಡ್ ಹಾಕ್ತೀರಿ, ಫ್ಯೂ ಡ್ರಾಪ್ಸ್. ಅವಾಗ ಏನಾಗುತ್ತೆ, ಅಲ್ಲಿ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಅದರ ಜೊತೆಗೆ ಆ ಫ್ಲಾಸ್ಕ್ ಏನ್ ಇರುತ್ತಲ್ಲ, ಆ ಫ್ಲಾಸ್ಕ್ ಇಂದು ಟೆಂಪರೇಚರ್ ಚೇಂಜ್ ಆಗಿರುತ್ತೆ. ಅರ್ಥ ಆಯ್ತು ಅಂತ ಅನ್ಕೊಂಡೆ. ಕೆಮಿಕಲ್ ಈಕ್ವೇಷನ್ಸ್ ಬ್ಯಾಲೆನ್ಸ್ ಮಾಡೋದು ಅರ್ಥ ಆಯ್ತು, ಕೆಮಿಕಲ್ ರಿಯಾಕ್ಷನ್ ಆದಾಗ ಏನಾಗುತ್ತೆ ಅಂತ ಅರ್ಥ ಆಯ್ತು. ಇವಾಗ ನಾವು ಕಲಿತೀವಿ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ನಿಮ್ ಸಿಲೆಬಸ್ ಅಲ್ಲಿ 5 ಟೈಪ್ ಕೊಟ್ಟಿದ್ದಾರೆ. ಯಾವ್ದು 5 ಟೈಪು? ಫಸ್ಟ್ ಬರೀತೀರಿ ನೀವು ಕಾಂಬಿನೇಷನ್ ರಿಯಾಕ್ಷನ್, ನೆಕ್ಸ್ಟ್ ಡಿಕಾಂಪೋಸಿಷನ್ ರಿಯಾಕ್ಷನ್, ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್, ನೆಕ್ಸ್ಟ್ ಡಬಲ್ ಡಿಸ್ಪ್ಲೇಸ್ಮೆಂಟ್, ನೆಕ್ಸ್ಟ್ ರೆಡಾಕ್ಸ್. 5 ಬ್ರೀಫ್ ಆಗಿ ಹೇಳಿ ಆಮೇಲೆ ಒಂದೊಂದೇ ನೀಟಾಗಿ ಸ್ಟಡಿ ಮಾಡೋದಂತ. ಏನು ಕಾಂಬಿನೇಷನ್ ರಿಯಾಕ್ಷನ್ ಅಂದ್ರೆ ಈಗ A+B gives AB ಅಂದ್ರೆ 2 or more materials combine to give a single product. 2 or more reactants combine to give a single product, then it is called as combination reaction. If a single substance is splitting up into 2 or more reactants, then more products, then it is called as decomposition. ಎರಡಿದ್ದು ಒಂದಾದ್ರೆ ಕಾಂಬಿನೇಷನ್, ಒಂದಿದ್ದು ಎರಡಾದ್ರೆ ಡಿಕಾಂಪೋಸಿಷನ್. ಸರ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು ಸರ್? AB plus C gives AB, AC plus B. ಸರ್ ಇದೇನು ಸರ್ ಇಕ್ವೇಶನ್ ಹೆಂಗ್ ಬರೋದ್ರಿ? ನೋಡ್ರಿ, ಇಲ್ಲಿ ಏನಾಗುತ್ತೆ, ಹೈಲಿ ರಿಯಾಕ್ಟಿವ್ ಮೆಟಲ್ ಡಿಸ್ಪ್ಲೇಸಸ್ ದ ಅದರ್. ಇಲ್ಲಿ ಏನಾಗುತ್ತೆ, ಯಾವ ಮೆಟಲ್ ಹೈಲಿ ರಿಯಾಕ್ಟಿವ್ ಇರುತ್ತಲ್ಲ, ಹೈಲಿ ರಿಯಾಕ್ಟಿವ್ ಇರೋದು ಇವರೆರಡರ ನಡುವೆ ಜಗಳ ಹಚ್ಚಿ ಡಿವೈಡ್ ಮಾಡಿಸಿ ಅದು ಬಂದು ಇಲ್ಲಿ ಕೊಡ್ಕೊಳ್ಳುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ನೆಕ್ಸ್ಟ್ ಬರೀತೀರಿ ಡಬಲ್ ಡಿಸ್ಪ್ಲೇಸ್ಮೆಂಟ್. ಅಂದ್ರೆ AC plus AB plus CD gives AC plus BD. ಅಂದ್ರೆ ಏನು, ಇಲ್ಲಿ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಆಗುತ್ತೆ. ಇಲ್ಲಿ ಒಂದು ಅಯಾನ್ ಅಷ್ಟೇ ಬಂದಿತ್ತಾ, ಇಲ್ಲಿ 2 ಅಯಾನ್ ಬರ್ತಾವ ನೋಡಿ. ಇಲ್ಲಿ AC ಜೊತೆಗೆ ಹೋಯ್ತು, BD ಜೊತೆಗೆ ಹೋಯ್ತು, ಹೌದಾ? 2 ಅಯಾನ್ಸ್ ಎಕ್ಸ್ಚೇಂಜ್ ಆದ್ವಾ. ಸೊ 2 ಸಲ ಆಗಿದ್ದಕ್ಕೆ ನಾವು ಕರಿತೀವಿ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ. ನೆಕ್ಸ್ಟ್ ಬರ್ತೈತಿ ರೆಡಾಕ್ಸ್. ಅಂದ್ರೆ ಏನು ಸರ್? ನೆಲಕಸ್ತೀವಲ್ಲ ಸರ್, ಅದಲ್ಲ. ರೆಡಾಕ್ಸ್ ಅಂದ್ರೆ ಆಕ್ಸಿಡೇಷನ್ ಪ್ಲಸ್ ರಿಡಕ್ಷನ್. ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಜೊತೆಯಲ್ಲಿ ಆದರೆ, ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಜೊತೆಯಲ್ಲಿ ಆದರೆ ಅದನ್ನು ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಆಕ್ಸಿಡೇಷನ್ ಅಂದ್ರೆ ಏನು? ಎಡಿಷನ್ ಆಫ್ ಆಕ್ಸಿಜನ್ ಆರ್ ರಿಮೂವಲ್ ಆಫ್ ಹೈಡ್ರೋಜನ್. ರಿಡಕ್ಷನ್ ಅಂದ್ರೆ ಏನು? ಎಡಿಷನ್ ಆಫ್ ಹೈಡ್ರೋಜನ್ ಆರ್ ರಿಮೂವಲ್ ಆಫ್
ಆಕ್ಸಿಜನ್. ಇದಿಷ್ಟು ಬ್ರೀಫ್ ರಿಯಾಕ್ಷನ್ಸ್ ನ ಎಕ್ಸ್ಪ್ಲೇನ್ ಮಾಡಿರೋದು. ಈಗ ಒಂದೊಂದೊಂದೊಂದೊಂದೊಂದೊಂದೊಂದು ಬಿಡಿಸೋಣ, ಒಬ್ಬೊಬ್ಬರನ್ನೇ ತಡೋಣಂತೆ. ಇಷ್ಟ ತನಕ ಗ್ರೂಪ್ ಮಾಸ್ ಒಳಗೆ ಈಗ ಸಿಂಗಲ್ ಶೇರ್ ತರ ಒಬ್ಬೊಬ್ಬರನ್ನೇ ಮಾತಾಡ್ಸೋಣಂತೆ. ನೆನ್ಪಿಟ್ಕೊಳ್ರಿ, ಇದು DRS ಸೀರೀಸ್, ಡೀಪ್ ರಿವಿಷನ್ ಸೀರೀಸ್ ಅಂತ ನಾವು ರಿವಿಷನ್ ಮಾಡ್ತೀವಿ ಅಷ್ಟೇ. ಇದಕ್ಕೆ ಡೀಟೇಲ್ಡ್ ಇನ್ಫಾರ್ಮೇಶನ್ ಬೇಕಾಯ್ತು ಅಂದ್ರೆ ಕೆಳಗಡೆ ನಾವು ಲಿಂಕ್ ನ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡ್ಕೊಳ್ರಿ. ಒಂದೊಂದೇ ವಿಡಿಯೋನ ನೀಟಾಗಿ ಡೀಟೇಲ್ ಆಗಿ ನೋಡ್ಕೊಳ್ರಿ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇದು ಅರ್ಥ ಆಗಿರುತ್ತೆ. ಸ್ವಲ್ಪ ಡೀಪ್ ಆಗಿ ಬೇಕು ಅಂದ್ರೆ ಆ ಸೀರೀಸ್ ನೀವು ಒಂದೊಂದೇ ಓಪನ್ ಮಾಡ್ಕೊಂಡು ನೋಡ್ಕೋಬಹುದು. ಆರ್ ಎಲ್ಸ್ ಪ್ಲೇ ಲಿಸ್ಟ್ ಅಲ್ಲಿ ನಾವು ಒಂದೊಂದೇ ಚಾಪ್ಟರ್ ನೇಮ್ ನ ಸಪ್ರೇಟ್ ಆಗಿ ಹಾಕಿದೀವಿ. ಯು ಕ್ಯಾನ್ ವಾಚ್ ಫ್ರಮ್ ದೇ. ದಿಸ್ ಈಸ್ ಡೀಪ್ ರಿವಿಷನ್ ಸೀರೀಸ್ ಅಂತ. ಡೀಪ್ ರಿವಿಷನ್ ಸೀರೀಸ್ ರಿವಿಷನ್ ಸಿಂಗಲ್ ಸ್ಟ್ರೆಚ್ ಅಲ್ಲಿ ಪೂರ್ತಿ ಮುಗಿಸ್ತೀವಿ, ಜಾಸ್ತಿ ಹೇಳ್ತಿರಲ್ಲ. ಸೊ ಹಾಗಾಗಿ ಏನಂದ್ರೆ ಎಕ್ಸಾಮ್ ಟೈಮಲ್ಲಿ ಒಬ್ಬೊಬ್ಬರು ನಮ್ಮ ಮಕ್ಕಳು ಪೂರ್ತಿ ಓದೋದು ಕಷ್ಟಪ್ಪ, ಹಂಗೆ ಮೇಲಿಂದ ಹೇಳ್ಬಿಡ್ರಿ ಅಂತಿರಲ್ಲ, ಅವ್ರಿಗೆ ಇದು ಹೆಲ್ಪ್ ಆಗತ್ತೆ. ಕಂಪ್ಲೀಟ್ ಆಗಿ ಟೆಕ್ಸ್ಟ್ ಬುಕ್ 1 ಬಿಟ್ಟು 2 ಸಲ, 2 ಬಿಟ್ಟು 3 ಸಲ ಓದ್ರಿ. ಟೆಕ್ಸ್ಟ್ ಬುಕ್ ಅಲ್ಲಿ ಏನಾದ್ರೂ ಡೌಟ್ ಇದ್ರೆ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಇದೇ ಚಾಪ್ಟರ್ ಇಂದ ಒಂದೊಂದೇ ಸಿಂಗಲ್ ವಿಡಿಯೋಸ್ ಇದಾವೆ, ಅದನ್ನ ನೋಡ್ರಿ. ಅದನ್ನ ನೋಡಿ ಆ ಲೆಸನ್ ಪರ್ಫೆಕ್ಟ್ ಆದಾಗ ಎಕ್ಸಾಮ್ ಟೈಮಿಗೆ ರಿವಿಷನ್ ಮಾಡ್ಕೊಳಕ್ಕೆ ಈ DRS ಸೀರೀಸ್ ಹೆಲ್ಪ್ ಆಗುತ್ತೆ. ಓಕೆನಾ? ಈಗ ಕಾಂಬಿನೇಷನ್ ರಿಯಾಕ್ಷನ್ ಅಂದ್ರೆ ನಿಮ್ಗೆ ಗೊತ್ತು, A+B gives AB ಅಂದ್ರೆ 1 or more substances, 2 or more substances combine together to give single product. ಒಂದೇ ಪ್ರಾಡಕ್ಟ್ ಬರಬೇಕು. 2 ಅಥವಾ 3 ರಿಯಾಕ್ಟೆಂಟ್ ಸೇರಿ ಅದನ್ನ ನಾವು ಕರಿತೀವಿ ಕಾಂಬಿನೇಷನ್ ರಿಯಾಕ್ಷನ್ ಅಂತ. ಸರ್ ಇದಕ್ಕೆ ಎಕ್ಸಾಂಪಲ್ ಕೊಡ್ರಿ ಅಂದ್ರೆ ಸಿಂಪಲ್ ಇರೋದು ಎಕ್ಸಾಂಪಲ್ ಕೊಡ್ತೀನಿ. C+O2 gives CO2 or H2 plus O2 gives H2O. 2H2 plus O2 gives H2O. ನೋಡ್ರಿ ಇಲ್ಲಿ ರಿಯಾಕ್ಟೆಂಟ್ಸ್ ಎರಡಿದಾವ, ಪ್ರಾಡಕ್ಟ್ ಏಕೈಕ ಒಂದು ಮಾತ್ರ ಐತಿ. ಸೊ ನಾವ್ ಇದನ್ನ ಕರಿತೀವಿ ಕಾಂಬಿನೇಷನ್ ರಿಯಾಕ್ಷನ್ ಅಂತ. ಕರಿತೀವಿ. ಇದರ ಜೊತೆಗೆ ಏನಾಗುತ್ತೆ ಅಂದ್ರೆ ಮತ್ತೆ 2 ಟೈಪ್ ಆಫ್ ರಿಯಾಕ್ಷನ್ಸ್ ಬರ್ತಾವ. ಕೆಮಿಕಲ್ ರಿಯಾಕ್ಷನ್ಸ್ ಯಾವ್ಯಾವ ಅಂದ್ರೆ ಮತ್ತೆ ಇಲ್ಲಿ 2 ಟೈಪ್ ಆಫ್ ರಿಯಾಕ್ಷನ್ಸ್ ಬರ್ತವೆ. ಯಾವ್ಯಾವು? ಎಂಡೋಥರ್ಮಿಕ್, ಎಕ್ಸೋಥರ್ಮಿಕ್. ಎಂಡೋಥರ್ಮಿಕ್ ಅಂಡ್ ಎಕ್ಸೋಥರ್ಮಿಕ್. ಸರ್ ಎಂಡೋ ಅಂದ್ರೆ ಏನ್ ಸರ್? ಎಂಡೋ ಅಂದ್ರೆ ಒಳಗಡೆ, ಎಕ್ಸೋ ಅಂದ್ರೆ ಹೊರಗಡೆ. ಎಂಡೋ ಅಂದ್ರೆ ಒಳಗಡೆ, ಎಕ್ಸೋ ಅಂದ್ರೆ ಹೊರಗಡೆ. ನೋಡ್ರಿ ನಿಮ್ ಜೊತೆ ಮಾತಾಡ್ಕೊತ ನಾ ಏನ್ ಮಾಡೀನಿ, 2H2 plus O2 ಇಲ್ಲಿ 2 ಬರೀಬೇಕು, ನೆನ್ಪಾಡ್ಬಿಟ್ಟೆ. ಏನ್ ಮಾಡೋದು, ಸ್ವಲ್ಪ ವಯಸ್ಸು ಜಾಸ್ತಿ ಆಗೈತಿ, ಸೊ ಅವಾಗ ಮರಿತಿರ್ತೇವೆ ಅಷ್ಟೇ. ಎಂಡೋಥರ್ಮಿಕ್, ಎಕ್ಸೋಥರ್ಮಿಕ್. ಎಂಡೋ ಅಂದ್ರೆ ಒಳಗಡೆ, ಯಾವ್ದಾದ್ರು ಒಂದು ರಿಯಾಕ್ಷನ್ ಆಗಕ್ಕೆ ನೀವು ಹೀಟ್ ಕೊಟ್ರೆ ಅದನ್ನ ನಾವು ಕರಿತೀವಿ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ. ಇನ್ನೊಂದು ಎಕ್ಸೋಥರ್ಮಿಕ್ ರಿಯಾಕ್ಷನ್. ಯಾವ್ದಾದ್ರು ಒಂದು ರಿಯಾಕ್ಷನ್ ಆದಾಗ ಅಲ್ಲಿ ನಿಮಗೆ ಹೀಟ್ ಸಿಕ್ತು ಅಂದ್ರೆ ಅದನ್ನ ನಾವು ಎಕ್ಸೋ ಅಂತ ಕರಿತೀವಿ. ಎಕ್ಸೋ ಅಂದ್ರೆ ಔಟ್, ಎಕ್ಸೋ ಅಂದ್ರೆ ಬಂಡೆ ತಿಕ್ಕ ಬಾರಲ್ಲ. ನೆನ್ಪಿಟ್ಕೊಳ್ರಿ, ಹೆಂಗ್ ಮಾಡ್ತೀರಾ ಅಡ್ವರ್ಟೈಸ್ಮೆಂಟ್ ಬಾಳ ನೋಡಿ ನಿಮ್ಗೆ ಎಕ್ಸೋ ಅನ್ನತ್ಲೆ ಬಂಡೆ ತಿಕ್ಕದ ನೆನ್ಪು ಬರ್ತದೆ, ಹೌದಾ? ಎಂಡೋ ಅಂದ್ರೆ ಇನ್ಸೈಡ್, ಎಕ್ಸೋ ಅಂದ್ರೆ ಔಟ್ಸೈಡ್. ಥರ್ಮಿಕ್ ಅಂದ್ರೆ ಟೆಂಪರೇಚರ್. ಇಷ್ಟು ಸಿಂಪಲ್ ಆಗಿ ನೆನ್ಪಿಟ್ಕೊಂಡ್ರೆ ಡೆಫಿನಿಷನ್ ಏನ್ ಕೇಳಲ್ಲ, ಎಕ್ಸಾಂಪಲ್ ಕೇಳಿದ್ರೆ ಕೇಳಬಹುದು. ಎಂಡೋಥರ್ಮಿಕ್ಗೆ ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ಲಿ ಬರ್ತಾವಲ್ಲ, ಅಲ್ಲಿ ಏನೋ ಥರ್ಮಲ್ ಡಿಕಂಪೋಸಿಷನ್ ಅಂತ ಬರುತ್ತೆ, ಅವನ್ನ ಎಕ್ಸಾಂಪಲ್ ಕೊಡ್ಬೋದು. ಎಕ್ಸೋಥರ್ಮಿಕ್ಗೆ ಸರ್ ಎಕ್ಸಾಂಪಲ್ ರಿಯಾಕ್ಷನ್ ಕೊಡ್ರಿ ಅಂತ ಅಂದ್ರೆ, ಮೀಥೇನ್ ಗ್ಯಾಸ್, ಗೋಬರ್ ಗ್ಯಾಸ್ ಕೇಳಿರೋದ ನೀವು. ಡಿಕೇಯಿಂಗ್ ಆಫ್ ವೆಜಿಟೇಬಲ್ ಮ್ಯಾಟರ್ ಅಂತ ಕರಿತೀವಿ ನಾವು. CH4 plus O2 ಮಾಡ್ತೀವಿ ನೀವು. CH4 plus O2 gives CO2 plus H2O. ಸರ್ ಏನ್ ಸರ್ ಇದು? ಮೀಥೇನ್ ಗ್ಯಾಸ್ ಅಪ್ಪ, ಗೋಬರ್ ಗ್ಯಾಸ್ ಕೇಳಿರ್ತೀರಿ ನೀವು. ಗೋಬರ್ ಗ್ಯಾಸ್ ಅಂತ ಏನಾಗುತ್ತೆ, ಕೌ ಅವೆಲ್ಲ ವೆಜಿಟೇಬಲ್ಸ್ ತಿಂದಿರ್ತಾವಲ್ಲ, ಅದ್ರ ಬಾಡಿ ಒಳಗೆ ರೊಮೆನ್ ಅಂತ ಇರುತ್ತೆ, ಅದ್ರೊಳಗೆ ಮಿಥೆನೋಜನ್ ಬ್ಯಾಕ್ಟೀರಿಯಾ ಇರ್ತಾವ. ಯಾವಾಗ ಅದು ಹೊರಗೆ ಆಗಿರ್ತದಲ್ಲ ಅದ್ರ ಗೊಬ್ಬರ, ಅದೇನಾಗತ್ತೆ ಅಟ್ಮಾಸ್ಫಿಯರ್ ಒಳಗೆ ಡಿಕಾಂಪೋಸ್ ಆದಾಗ ಮೀಥೇನ್ ರಿಲೀಸ್ ಆಗುತ್ತೆ. ಆ ಮೀಥೇನ್ ನಾವು ಬರ್ನ್ ಮಾಡಿ, ಈಗ ನೀವು ಯಾವ ತರ LPG ಗ್ಯಾಸಸ್ ಯೂಸ್ ಮಾಡ್ತೀರಲ್ಲ ಆ ತರ ಇದನ್ನ ಯೂಸ್ ಮಾಡ್ಬೋದು. ಅದು ಗೋಬರ್ ಗ್ಯಾಸ್ ರಿಯಾಕ್ಷನ್ ಅಂತ ಕರಿತೀವಿ. ಗೋಬರ್ ಗ್ಯಾಸ್ ಒಳಗೆ ಆ ರಿಯಾಕ್ಷನ್ ಆಗುತ್ತೆ. ಇದರ ಜೊತೆಗೆ ನೀವು ಫುಡ್ ತಿಂದಾಗ
ಹಸುವಾದ ತಿಂದಿರ್ತೀರಿ, ಬೆವರು ಜಾಸ್ತಿ ಬರಕ್ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ನಿಮ್ಮ ಬಾಡಿ ಒಳಗೆ ರೆಸ್ಪಿರೇಷನ್ ಆಗ್ಬೇಕು, ಫುಡ್ ಬ್ರೇಕ್ ಆಗ್ಬೇಕಲ್ಲ, ಅವಾಗ ರಿಯಾಕ್ಷನ್ ಆಗುತ್ತೆ. ದಟ್ ಈಸ್ ಆಲ್ಸೋ ಅನ್ ಎಕ್ಸಾಂಪಲ್ ಆಫ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಕ್ಸೋ ಅಂದ್ರೆ ಆಚೆ, ಏನು ಟೆಂಪರೇಚರ್. ಕಾಂಬಿನೇಷನ್ ರಿಯಾಕ್ಷನ್ ಅರ್ಥ ಆಯ್ತು ಅಂತ ತಿಳ್ಕೊಂತೀನಿ. ಎಕ್ಸಾಂಪಲ್ ನೀಟಾಗಿ ನೋಡ್ಕೊಳ್ರಿ. ನೆಕ್ಸ್ಟ್ ಬರ್ತೀವಿ ನಾವು ಡಿಕಾಂಪೋಸಿಷನ್ ರಿಯಾಕ್ಷನ್. ಯಾವುದು? ಡಿಕಾಂಪೋಸಿಷನ್. ಇದು ಸ್ವಲ್ಪ ಉದ್ದ ಐತಿ. 3 ಟೈಪ್ ಬರ್ತಾವು: ಥರ್ಮಲ್, ಎಲೆಕ್ಟ್ರೋಲೈಟಿಕ್ ಅಂಡ್ ಇನ್ನೊಂದು ಫೋಟೋಲೈಟಿಕ್. ಸರ್, ಥರ್ಮಲ್ ಅಂದ್ರೆ ಇಫ್ ನಾವು ಹೀಟ್ ಕೊಟ್ಟಾಗ ಯಾವ್ದಾದ್ರು ಒಂದು ಮಟೀರಿಯಲ್ ಬ್ರೇಕ್ ಆಗಿ 2 or more ಕಾಂಪೋನೆಂಟ್ಸ್ ಬಂತು ಅಂದ್ರೆ ಅದನ್ನ ನಾವು ಕರಿತೀವಿ ಥರ್ಮೋಲೈಟಿಕ್ ಡಿಕಾಂಪೋಸಿಷನ್ ಅಂತ. ಎಲೆಕ್ಟ್ರೋಲೈಟಿಕ್ ಅಂದ್ರೆ ನಾವು ಎಲೆಕ್ಟ್ರಿಸಿಟಿ ಕೊಟ್ಟಾಗ ಆ ಮಟೀರಿಯಲ್ ಬ್ರೇಕ್ ಆಯ್ತು ಅಂದ್ರೆ ಅದನ್ನ ಕರಿತೀವಿ ನಾವು ಎಲೆಕ್ಟ್ರೋಲೈಟಿಕ್ ಡಿಕಾಂಪೋಸಿಷನ್ ಅಂತ. ನೆಕ್ಸ್ಟ್ ಫೋಟೋಲೈಟಿಕ್ ಅಂದ್ರೆ ಫೋಟೋ ಅಂದ್ರೆ ಸನ್ಲೈಟ್ ಬಿದ್ದು ಯಾವ್ದಾದ್ರು ಮಟೀರಿಯಲ್ ಡಿಕಂಪೋಸ್ ಆಯ್ತು ಅಂದ್ರೆ ಅದನ್ನ ನಾವು ಕರಿತೀವಿ ಫೋಟೋಲೈಟಿಕ್ ಡಿಕಂಪೋಸಿಷನ್ ಅಂತ. ಥರ್ಮೋಲೈಟಿಕ್ ಡಿಕಂಪೋಸಿಷನ್ ಗೆ ಎಕ್ಸಾಂಪಲ್ ಅಂದ್ರೆ PbNO3 twice gives PbO plus NO2 plus NO3. ಇದನ್ನ 2,4 ರಿಯಾಕ್ಷನ್ ಅಂತ ನಾನು ಕರಿತೀನಿ. 2,4 ರಿಯಾಕ್ಷನ್ ಅಂತ. ಯಾಕಂದ್ರೆ ಇದು ಎಕ್ಸಾಮ್ ಒಳಗೆ ಏನ್ ಮಾಡಿದ್ರೆ ಇನ್ನು ಆಪ್ಷನ್ಸ್ ಅಷ್ಟೇ ಕೊಟ್ಟಿರ್ತಾನೆ. ಒಂದೊಂದ್ಸಲ ಮಲ್ಟಿಪಲ್ ಚಾಯ್ಸ್ ಒಳಗೆ ಎಕ್ಸಾಂಪಲ್ ಕೊಟ್ಟು ಆಪ್ಷನ್ ಕೊಟ್ಟಿರ್ತಾನೆ. ಏನು? ಎಕ್ಸ್, ಇಲ್ಲಿ ಎಕ್ಸ್ ಅಂತ ಕೊಡ್ತಾನೆ, ಇಲ್ಲಿ ವೈ ಅಂತ ಕೊಡ್ತಾನೆ, ಇಲ್ಲಿ ಝೆಡ್ ಅಂತ ಕೊಡ್ತಾನೆ. ಕೊಟ್ಟು ಏನ್ ಕೇಳ್ತಾನೆ ಅವನು ಎಕ್ಸಾಮ್ ಅಲ್ಲಿ? ಆಪ್ಷನ್ಸ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಒಳಗೆ ಎಕ್ಸಾಮ್ ಒಳಗೆ ಏನ್ ಮಾಡ್ತಾನ ಅವನು ನೋಡಿ. ನಿಮಗೆ ಎಕ್ಸಾಮ್ ಅಂತ ನಾನು ತಪ್ಪು ಮಾಡೀನಿ. ಏನಿಲ್ಲ, ಏನಾಗುತ್ತೆ ಎಕ್ಸಾಮ್ ಒಳಗೆ XYZ ಅಂತ ಕೊಟ್ಟಿರ್ತಾನೆ, ಅಲ್ಲಿ ಕೆಳಗಡೆ ಆಪ್ಷನ್ಸ್ ಕೊಟ್ಟಿರ್ತಾನೆ. A = 1, 2, 2, B ಒಳಗೆ ಕೊಟ್ಟಿರ್ತಾನೆ 2, 2, 4, 3 ಒಳಗೆ ಕೊಟ್ಟಿರ್ತಾನೆ 4, 2, 3 and 1, 2, 3 ಅಂತ ಈ ತರ ನಂಬರ್ ವೇರಿಯೇಷನ್ ಮಾಡ್ಕೊಟ್ಟಿರ್ತಾನೆ ಅಂತ. ಅಂಡ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ X = Y = Z is ಅಂತ ಕ್ವಶನ್ ಕೊಟ್ಟಿರ್ತಾನ. ಸೊ ನೀವು 2, 2, 4 ಅಂತ ಇರೋದನ್ನ ಸೆಲೆಕ್ಟ್ ಮಾಡಿದ್ರೆ 1 ಮಾರ್ಕ್ಸ್ ಬರ್ತೈತಿ. ಸೊ ರಿಯಾಕ್ಷನ್ ನೆನ್ಪಿಟ್ಕೊಳಕ್ ನಮ್ಗೆ ಏನಾದ್ರು ಪ್ಲಾನ್ ಬೇಕಲ್ಲ, ಅದಕ್ಕೆ ನಾನು ಈ ರಿಯಾಕ್ಷನ್ 2, 2, 4 ರಿಯಾಕ್ಷನ್ ಅಂತ ಕರಿತೀನಿ. ನಾವು ಸ್ಕೂಲಲ್ಲಿ ಹೇಳಬೇಕಾದ್ರೆ ಹಂಗೆ ಹೇಳಿರ್ತೀನಿ. ಸೊ ದಟ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಇಟ್. ಇದನ್ನ ಬಿಟ್ರೆ ಇನ್ನೊಂದು ಫೆರಸಲ್ಫೇಟ್ ಕೊಟ್ಟಾರೆ, FeSO4 ಇನ್ ರಿಯಾಕ್ಷನ್ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಆ FeSO4 ನ ಏನ್ ಮಾಡ್ತೀವಿ ನಾವು? ಹೀಟ್ ಮಾಡ್ತೀವಿ. ಹೀಟ್ ಮಾಡಿದಾಗ ಪೀಲ್ ಗ್ರೀನ್ ಕಲರ್ ಅಲ್ಲಿ ಇರ್ತಕ್ಕಂತ FeSO4 ಇಟ್ ಲಿಬರೇಟ್ಸ್. ಇಟ್ ಏನಾಗುತ್ತೆ? ರೆಡ್ ಕಲರ್ ಫಿಲ್ಮ್ಸ್ ಕೊಡುತ್ತೆ. Fe2O3 ಪ್ಲಸ್ SO2 ಪ್ಲಸ್ SO3 ಆಗ್ಯದು ಫಾರ್ಮೇಶನ್ ಆಗುತ್ತೆ. ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಆಫ್ ಯಾವುದು? ಡಿಕಂಪೋಸಿಷನ್ ರಿಯಾಕ್ಷನ್, ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್. ಇದನ್ನ ನೀವು ಎಂಡೋಥರ್ಮಿಕ್ ರಿಯಾಕ್ಷನ್ ಎಕ್ಸಾಂಪಲ್ ಕೊಡಬಹುದು. ಹೇಳಿದ್ನಲ್ಲ ನಾನು ಎಂಡೋಥರ್ಮಿಕ್ ಅಂದ್ರೆ ನಾವು ಹೀಟ್ ಕೊಟ್ಟಾಗ ರಿಯಾಕ್ಷನ್ ಆಗೋದಿಲ್ಲ, ಅದನ್ನೇ ಮಾಡ್ತಿದ್ದೀರಲ್ಲ ನೀವು. ಹೀಟ್ ಕೊಡ್ತಾ ಇದ್ರೆ ರಿಯಾಕ್ಷನ್ ಆಗ್ತಾ ಇದೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಎಂಡೋಥರ್ಮಿಕ್ ರಿಯಾಕ್ಷನ್. ನೆಕ್ಸ್ಟ್ ಎಲೆಕ್ಟ್ರೋಲೈಟಿಕ್ ಡಿಕಂಪೋಸಿಷನ್. ಇದಕ್ಕೊಂದು ಆಕ್ಟಿವಿಟಿ ಇದೆ, ಬಹಳ ಇಂಪಾರ್ಟೆಂಟ್. ಬಹಳ ಸಲ ಕೇಳೋಣ ಸ್ಟೇಟ್ ಬೋರ್ಡ್ ಒಳಗಂತ ರಗಡ್ ಕೇಳೋಣ. ಏನ್ ಗೊತ್ತಾ? ಈ ತರ ಒಂದು ಮಗ್ ಇರುತ್ತೆ. ಯು ಹ್ಯಾವ್ ಟು ಟೇಕ್ ಅ ಪ್ಲಾಸ್ಟಿಕ್ ಮಗ್, ಯು ಹ್ಯಾವ್ ಟು ಡ್ರಿಲ್ 2 ಹೋಲ್ಸ್. ಇಲ್ಲಿ 2 ಹೋಲ್ಸ್ ಮಾಡ್ತೀರಿ. ನೆಕ್ಸ್ಟ್ ಯು ಆರ್ ಗೋಯಿಂಗ್ ಟು ಇನ್ಸರ್ಟ್ 2 ಕಾರ್ಬನ್ ರಾಡ್ ಅಂತ ಕರಿತಾರೆ. ನಾನು ಕಾರ್ಬನ್ ರಾಡರ್ ಅನ್ಕೊಳ್ರಿ, ಗ್ರಾಫೈಟ್ ರಾಡರ್ ಅನ್ಕೊಳ್ರಿ. ಇಲ್ಲೊಂದು ಕೀ ಹಾಕಿರ್ತೀವಿ, ಇಲ್ಲೊಂದು ಬ್ಯಾಟ್ರಿ ಇರುತ್ತೆ. ಎಷ್ಟು? 6 ವೋಲ್ಟ್ ಬ್ಯಾಟ್ರಿ. ಒಂದು ಆನೋಡ್, ಒಂದು ಕ್ಯಾಥೋಡ್. ಪಾಸಿಟಿವ್ ನೆಗೆಟಿವ್ ಟರ್ಮಿನಲ್ ಈ ಕಡೆ ಮಾರ್ಕ್ ಮಾಡ್ಕೊಳ್ತೀರಿ ಆನೋಡ್ ಅಂತ, ಈ ಕಡೆ ನೆಗೆಟಿವ್ ಇರೋದು ಕ್ಯಾಥೋಡ್. ಹೌದಾ? ನೆಕ್ಸ್ಟ್ ಇದ್ರಲ್ಲಿ ಏನ್ ಮಾಡ್ತೀನಿ? ನೀರು ತುಂಬ್ತೀರಿ. ಯು ಆರ್ ಗೋಯಿಂಗ್ ಟು ಫಿಲ್ ವಾಟರ್ ಅಂಡ್ ಯು ಆರ್ ಗೋಯಿಂಗ್ ಟು ಇಮ್ಮರ್ಸ್ 2 ಟೆಸ್ಟ್ ಟ್ಯೂಬ್ಸ್. 2 ಟೆಸ್ಟ್ ಟ್ಯೂಬ್ ನ ದಬ್ಬ ಹಾಕ್ತೀರಿ. ಆಮೇಲೆ ಏನ್ ಮಾಡ್ತೀರಿ? ಕೀ ಆನ್ ಮಾಡ್ತೀರಿ. ಕೀ ಆನ್ ಮಾಡಿದಾಗ ಏನಾಯ್ತು? ಎಲೆಕ್ಟ್ರಿಸಿಟಿ ಸ್ಟಾರ್ಟ್ಸ್ ಫ್ಲೋಯಿಂಗ್ ಥ್ರೂ ದ ಸರ್ಕ್ಯೂಟ್. ಎಲೆಕ್ಟ್ರಿಸಿಟಿ ಫ್ಲೋ ಆಗಬೇಕಾದ್ರೆ ಇಲ್ಲಿ ಏನಾಗುತ್ತೆ? ಬಬಲ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಏನಾಗುತ್ತೆ? ಗ್ಯಾಪ್ ಫಾರ್ಮೇಶನ್ ಆಗುತ್ತೆ. ಇದು ಆನೋಡ್, ಇದು ಕ್ಯಾಥೋಡ್. ಒಂದು ಸಿಂಪಲ್ ಟ್ರಿಕ್ ನೆನ್ಪಿಟ್ಕೊಳ್ರಿ. ಏನು ಅಂದ್ರೆ ಆನೋಡ್ ಅಂದ್ರೆ ಪಾಸಿಟಿವ್. ಈಗ ವಾಟರ್ ಅಲ್ಲಿ H2O ದಲ್ಲಿ
H ಪ್ಲಸ್ O2 ಮೈನಸ್ ಇರುತ್ತೆ. H ಪ್ಲಸ್ O2 ಮೈನಸ್ ಇರುತ್ತೆ. ಈ H ಪ್ಲಸ್ ಅನ್ನೋದು ಪಾಸಿಟಿವ್ ಆಗಿರೋದ್ರಿಂದ ನಿಮ್ಗೆ ಇನ್ನೊಂದು ಪ್ರಾಪರ್ಟಿ ಗೊತ್ತು, ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್ ಅಂಡ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಈ ಪಾಸಿಟಿವ್ ಇರೋದು ನೆಗೆಟಿವ್ ಹತ್ರ ಬರುತ್ತೆ, ಅಂದ್ರೆ ಇಲ್ಲಿ ಪಾಸಿಟಿವ್ ಯಾವುದು ಹೈಡ್ರೋಜನ್, ಸೊ ಇಟ್ ಕಮ್ಸ್ ವಿತ್ ನೆಗೆಟಿವ್, ದಟ್ ಈಸ್ ಕ್ಯಾಥೋಡ್, ಅಂಡ್ ನೆಗೆಟಿವ್ ಇರೋ ಹೈಡ್ರೋಜನ್ ಆನೋಡ್ ಹತ್ರ ಬರುತ್ತೆ. ಇಲ್ಲಿ ನೀವು ಮಾರ್ಕ್ ಮಾಡಬೇಕಾದ್ರೆ ಟ್ಯೂಬ್ ನ ಮಾರ್ಕ್ ಮಾಡಬೇಕಾದ್ರೆ ಇದು ಮೇಲ್ಗಡೆ ಗ್ಯಾಪ್ ತೋರಿಸ್ತಿರಲ್ಲ, ಒಂದು ನೆನ್ಪಿಟ್ಕೊಳ್ರಿ, ಹೈಡ್ರೋಜನ್ ಇದ್ದಲ್ಲಿ ನೀವು ಗ್ಯಾಪ್ ಜಾಸ್ತಿ ತೋರಿಸ್ಬೇಕು, ಆಕ್ಸಿಜನ್ ಇದ್ದಲ್ಲಿ ಗ್ಯಾಪ್ ಕಮ್ಮಿ ತೋರಿಸ್ಬೇಕು. ಯಾಕೆ ಸರ್? ಇಲ್ಲಿ ನೋಡ್ರಿ, ಇಲ್ಲಿ H2O ಐತೆ ಹೌದಾ, 2H2 plus O2, 2H2O ನ ಬರ್ದಾಗ ನೀವು ಬರ್ತೀರಿ 2H2 plus O2 ಬರೀತೀರಿ ಹೌದಾ. ಆಕ್ಸಿಜನ್ ಕಮ್ಮಿ ಇರಬೇಕು, ಹೈಡ್ರೋಜನ್ ಜಾಸ್ತಿ ಇರಬೇಕು. ಇನ್ ದ ರೇಷಿಯೋ 2:1. ಹೈಡ್ರೋಜನ್ 2 ಇದ್ರೆ ಆಕ್ಸಿಜನ್ ಒಂದೇ ಮಾಲಿಕ್ಯೂಲ್. ಇದು ಇಂಪಾರ್ಟೆಂಟ್ ರಿಯಾಕ್ಷನ್ ಫಾರ್ ದ ಎಕ್ಸಾಮ್. ಸೊ ನೀಟಾಗಿ ಚಂದಾಗಿ ಮಸ್ತಾಗಿ ಬರೆದು ಕಲ್ತು ಬಿಟ್ಬಿಡ್ರಿ, ಪದೇ ಪದೇ ಕಲಿಯೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ಒಂದು ಮಗ್ ತಗೊಂಡ್ವಿ, 2 ಹೋಲ್ ಮಾಡಿದ್ವಿ, 2 ಗ್ರಾಫೈಟ್ ರಾಡ್ ಹಾಕಿದ್ವಿ, ಅದನ್ನ ತಂದು ಒಂದು ಬ್ಯಾಟ್ರಿ ಕೊಟ್ವಿ, 6 ವೋಲ್ಟ್ ಬ್ಯಾಟ್ರಿಗೆ, ಅಲ್ಲೊಂದು ಕೀ ಇಟ್ಟಿದ್ವಿ, 2 ಟೆಸ್ಟ್ ಟ್ಯೂಬ್ ತಂದ್ವಿ, ದಬ್ಬ ಹಾಕಿದ್ವಿ, ಅದಕ್ಕೆ ಹಾಕಿ ಇದಕ್ಕೆ 1-2 ಡ್ರಾಪ್ ಆಸಿಡ್ ಹಾಕಿದ್ವಿ. ಯಾಕೆ? ರಿಯಾಕ್ಷನ್ ಸ್ಪೀಡ್ ಆಗಲಿ ಅಂತ. ಪ್ಲಗ್ ಕೀ ಆನ್ ಮಾಡ್ತೀವಿ, ಕರೆಂಟ್ ಪಾಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಗುಳ್ಳಿ ಬರ್ತಾವ, ಈ ಕಡೆ ಒಂದು ಗ್ಯಾಸ್ ಕಲೆಕ್ಟ್ ಆಗುತ್ತೆ, ಈ ಕಡೆ ಒಂದು ಗ್ಯಾಸ್ ಕಲೆಕ್ಟ್ ಆಗುತ್ತೆ. ಆನೋಡ್ ಹತ್ರ ಏನ್ ಬರುತ್ತೆ? ಆಕ್ಸಿಜನ್ ಬರುತ್ತೆ. ಆನೋಡ್ ಹತ್ರ ಏನ್ ಬರುತ್ತೆ? ಆಕ್ಸಿಜನ್ ಬರುತ್ತೆ. ಕ್ಯಾಥೋಡ್ ಹತ್ರ ಏನ್ ಹೋಗುತ್ತೆ? ಹೈಡ್ರೋಜನ್ ಹೋಗುತ್ತೆ. ಹಂಗೆ ಯಾಕೆ ಹೋಗತ್ರಿ? ಅಂದ್ರೆ ಆಕ್ಸಿಜನ್ ಇಸ್ ನೆಗೆಟಿವ್ ಇರೋದು ಪಾಸಿಟಿವ್ ಹತ್ರ ಬರುತ್ತೆ, ಪಾಸಿಟಿವ್ ಇರೋದು ನೆಗೆಟಿವ್ ಹತ್ರ ಹೋಗುತ್ತೆ. ಇಷ್ಟು ಸಿಂಪಲ್ ಐತಿ ರಿಯಾಕ್ಷನ್. 3 ಮಾರ್ಕ್ಸ್ ಜೆ ಒಳಗೆ ಹೆಂಗೆ ಇಟ್ಕೊಂಡ್ಬಿಡ್ಬೇಕು, ಹಿಂಗೆ 3 ಮಾರ್ಕ್ಸ್ ನಿಮ್ ಜೆ ಒಳಗಿದ್ದಂಗೆ. ಆಲ್ಮೋಸ್ಟ್ ಬಹಳ ಸಲ ಕೇಳಿದಾರೆ ಇದನ್ನ. ಸೊ ಒಂದು ಚೂರ್ ಜಾಸ್ತಿ ಇಲ್ಲಿ ಸ್ಟ್ರೆಸ್ ಕೊಡ್ರಿ, ಓಕೆನಾ? ಈಗ ನೆಕ್ಸ್ಟ್ ಫೋಟೋಲೈಟಿಕ್ ಡಿಕಾಂಪೋಸಿಷನ್. ಇದಂದ್ರೆ ಭಾರಿ ಸಿಂಪಲ್ ರಿಯಾಕ್ಷನ್. ಏನು? 2AgBr gives 2Ag plus Br2 upon sunlight. ಏನಾಗುತ್ತೆ? ಸನ್ಲೈಟ್ ಬ್ರೇಕ್ ಆಗಿ, ಸನ್ಲೈಟ್ ಇದನ್ನ ಬ್ರೇಕ್ ಮಾಡಿ ಏನ್ ಮಾಡುತ್ತೆ? AgBr ಇದ್ದಿದ್ದು Ag plus Br ಆಗಿ ಬ್ರೇಕ್ ಮಾಡುತ್ತೆ. ಅದರ ಜೊತೆಗೆ ಇನ್ನೊಂದು ರಿಯಾಕ್ಷನ್ ಕೊಟ್ಟಾನ, 2AgCl plus Cl gives 2Ag plus Cl2. ಇಲ್ಲಿ ಏನಾಗುತ್ತೆ? ಸಿಲ್ವರ್ ವೈಟ್ ಕಲರ್ ಇರ್ತೈತೆ, ಯಾವಾಗ ನೀವು ಸನ್ಲೈಟ್ ತಂದಿರ್ತೀರಿ ಅದು ಮಾಯ ಆಗಿ ಸಿಲ್ವರ್ ಇಂದ ಆಶ್ ಕಲರ್ ಇರ್ತೈತಲ್ಲ ಆ ಕಲರ್ಗೆ ಬರುತ್ತೆ. ಇದೇನ್ ಬಹಳ ಸಿಂಪಲ್ ರಿಯಾಕ್ಷನ್ ನೀವು ಬೈಟ್ ಹಾಕಿ ಪ್ರಾಕ್ಟೀಸ್ ಮಾಡಿ ಇಟ್ಕೋಬಹುದು, ಅಷ್ಟು ಸಿಂಪಲ್ ಇದು. ಅಂಡ್ ಇಟ್ ಈಸ್ ಯೂಸ್ಡ್ ಇನ್ ಬ್ಲಾಕ್ ಅಂಡ್ ವೈಟ್ ಫೋಟೋಗ್ರಫಿ. ಇದೊಂದು ಚೂರ್ ತಲೆಯಲ್ಲಿರಲಿ. ದಿಸ್ ಟೈಪ್ ಆಫ್ ರಿಯಾಕ್ಷನ್ ಯಾವ ಟೈಪ್? ಫೋಟೋಲೈಟಿಕ್ ಡಿಕಾಂಪೋಸಿಷನ್ ರಿಯಾಕ್ಷನ್. ಇಟ್ ಈಸ್ ಯೂಸ್ಡ್ ಇನ್ ಬ್ಲಾಕ್ ಅಂಡ್ ವೈಟ್ ಫೋಟೋಗ್ರಫಿ. ಇದರಿಂದ ಮತ್ತೆ ಮುಂದೋಗೋದು ಯಾಕೆ? ರಿವಿಷನ್ ಇದು, ಕ್ವಿಕ್ ಆಗಿ ರಿವಿಷನ್ ಮಾಡ್ಬೇಕು. ಯಾವಾಗ ನೋಡ್ಬೇಕು ಇದನ್ನ? ನೀವು ಲೆಸನ್ ಓದಾದ್ಮೇಲೆ ನೋಡ್ಬೇಕು, ಫಸ್ಟಿಗೆ ನೋಡೋದಲ್ಲ. ಫಸ್ಟಿಗೆ ಬೇಕಾದ್ರೆ ನಮ್ಗೆ ಬೇರೆ ವಿಡಿಯೋಸ್ ಸಿಂಗಲ್ ಆಗಿ ಮಸ್ತಾಗಿ ಅದನ್ನ ನೋಡಿ, ಓಕೆನಾ? ಈಗ ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್. ಇದಕ್ಕೂ ಒಂದು ಆಕ್ಟಿವಿಟಿ ಕೊಟ್ಟನವನು. ಆ ಆಕ್ಟಿವಿಟಿನೂ ಇಂಪಾರ್ಟೆಂಟ್. ಏನು ಅಂದ್ರೆ, ಯು ಹ್ಯಾವ್ ಟು ಟೇಕ್ 3 ಐರನ್ ನೇಲ್ಸ್, you have to take 2 test tubes filled with CuSO4, ಕಾಪರ್ ಸಲ್ಫೇಟ್ ಇಂದ ಫಿಲ್ ಆಗಿರ್ತಕ್ಕಂಥ 2 ಟೆಸ್ಟ್ ಟ್ಯೂಬ್ ತಗೋಬೇಕು. ಒಂದಕ್ಕೆ A ಅಂತ ನಾಮಕರಣ ಮಾಡ್ರಿ, ಇನ್ನೊಂದಕ್ಕೆ B ಅಂತ ನಾಮಕರಣ ಮಾಡ್ರಿ. A ಒಳಗೆ ಇವೆರಡು ಮಳೆ ಇರ್ತಾವಲ್ಲ, ತಂದು ಹಾಕ್ಬಿಡ್ರಿ ಇದ್ರೊಳಗೆ. you have to take 3 iron nails and you have to take 2 test tube with CuSO4. you have to name that A and B, and you have to take these 2 nails and tie it with a thread and place in a test tube A. Leave for 1 hour. ಅಷ್ಟು CuSO4 ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಷ್ಟೇ ಸ್ಪೀಡ್ ಆಗಿ ರಿಯಾಕ್ಷನ್ ಆಗುತ್ತೆ. ಇದನ್ನ ಯಾಕಂದ್ರೆ ನಾನು ಸ್ಕೂಲಲ್ಲಿ ಮಾಡಿ ನೋಡಿದಾಗ ಇದಕ್ಕೆ 1-1.5 ಅವರ್ ಬೇಕಾಗಿತ್ತು. ಪರ್ಸನಲಿ ನಾನು ಮಾಡಿ ನೋಡಿದಾಗ, ಯಾಕಂದ್ರೆ ಡೈಲ್ಯೂಟ್ ಇತ್ತು, ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ, ಮತ್ತೆ ಅದಕ್ಕೆ ಎಕ್ಸ್ಪೈರಿ ಡೇಟ್ ಹತ್ರ ಬಂದಿತ್ತು. ಸೊ ಇದೇನಾಗುತ್ತೆ? CuSO4 ಬ್ಲೂ ಕಲರ್ ಇರ್ತೈತಿ, ಡಾರ್ಕ್ ಬ್ಲೂ, ಸ್ವಲ್ಪ ಬ್ಲೂ ಕಲರ್ ಜಾಸ್ತಿ ಇರ್ತೈತಿ. ಈ ಐರನ್ ನೇಲ್ ನ ಬಿಟ್ಟಾಗ ನೀವೇನಾಗುತ್ತೆ? ಈ ಐರನ್ ನೇಲ್ ಸುತ್ತ ಒಂದು ಬ್ರೌನ್ ಕಲರ್ ಮಟೀರಿಯಲ್ ಫಾರ್ಮೇಶನ್ ಆಗುತ್ತೆ. ಅದರ ಜೊತೆಗೆ ಇದ್ರ ಬ್ಲೂ ಕಲರ್ ಕಮ್ಮಿ ಆಕ್ಕಂತ ಹೋಗುತ್ತೆ. ಏನಾಗುತ್ತೆ? ಇದ್ರ ಬ್ಲೂ ಕಲರ್ ಕಮ್ಮಿ ಆಗುತ್ತೆ. ವಾಟ್ ಹ್ಯಾಪನ್ಸ್
when the iron nails are placed in CuSO4, CuSO4 loses its color and one brown color material is coated along with this iron nails, and that is copper. ಐರನ್ ಏನ್ ಮಾಡ್ತೈತಿ, ಐರನ್ ಕಾಪರ್ ಕಿಂತ ಸ್ಟ್ರಾಂಗ್ ಇರ್ತೈತಿ ಬೀಮ್ ಇದ್ದಂಗೆ. ಸೊ ಏನ್ ಮಾಡ್ತೈತಿ, ಕಾಪರ್ನ ಎತ್ತಿ ಬಿಸಾಕ್ತೈತಿ ಹೊರಗೆ. ಸೊ ನೀವು ಇದನ್ನ ರಿಯಾಕ್ಷನ್ ಬರೀಬೇಕು ಅಂದ್ರೆ CuSO4 plus Fe gives FeSO4 plus Cu. ಈ Fe ಬಂತಲ್ಲ, ಈ Cu ಎತ್ತಿ ಹೊರಗೆ ಬಿಸಾಕಿ ಅದು SO4 ಜೊತೆಗೆ ಬಾಂಡ್ ಫಾರ್ಮೇಶನ್ ಮಾಡುತ್ತೆ. ದಿಸ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇನ್ನೊಂದು ಐತ್ರಿ, ಯಾವುದು, ಡಬಲ್ ಡಿಸ್ಪ್ಲೇಸ್ಮೆಂಟ್. ಇಷ್ಟೊತ್ತು ಒಂದು ಲೆಕ್ಕ, ಇನ್ಮೇಲಿಂದ ಒಂದು ಲೆಕ್ಕ. ಎದರ ಲೆಕ್ಕ, ಡಬಲ್ ಡಿಸ್ಪ್ಲೇಸ್ಮೆಂಟ್. ಇದೇನಂತ ಗೊತ್ತಾ, ಇದೇನ್ ಹೇಳುತ್ತೆ ಗೊತ್ತಾ, ರಾಜ ಆಗಕ್ಕೆ ಆಸೆ ಇದ್ರೆ ಯುದ್ಧ ಮಾಡಕ್ ಕೆಳಗಿರ್ಬೇಕು, ಯುದ್ಧಕ್ಕೆ ನಿಂತ ಮೇಲೆ ಸೈನಿಕರನ್ನ ಲೆಕ್ಕ ಹಾಕ್ಬಾರ್ದು ಅಂತ. BaSO4 plus NaCl ರಾಂಗ್ ಆಯ್ತದೆ ರಿಯಾಕ್ಷನ್. ಇದೇನು ಅಂದ್ರೆ ನಮಗೂ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಏನಾಗುತ್ತೆ, BaCl plus Na2SO4 gives BaSO4 plus NaCl. ನೋಡ್ರಿ ಎಷ್ಟು ಪರ್ಫೆಕ್ಟ್ ಆಗಿ ಬರ್ತದೆ ನನ್ನ ರಿಯಾಕ್ಷನ್. Na2SO4 plus BaCl. ನೀವು BaCl2 ಆ ಕಡೆನಾರ ಬರೀರಿ, ಈ ಕಡೆನಾರ ಬರೀರಿ, ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇಲ್ವೇ ಇಲ್ಲ. ಇಲ್ಲಾದ್ರೆ ಬರೀರಿ, ಇಲ್ಲಾದ್ರೆ ಬರೀರಿ. ಯಾಕಂದ್ರೆ ಮಿಕ್ಸ್ ಮಾಡೋದಲ್ಲ, ಫಸ್ಟ್ ಇದನ್ನಾರ ಹಾಕ್ರಿ, ಆಮೇಲೆ ಇದನ್ನಾರ ಹಾಕ್ರಿ, ನೋ ಪ್ರಾಬ್ಲಮ್ ಎಟ್ ಆಲ್. ನಮಗ್ ರಿಯಾಕ್ಷನ್ ಕರೆಕ್ಟ್ ಆಗಿ ಬಂದ್ರೆ ಸಾಕು. ಇಲ್ಲಿ 2 ಅಯಾನ್ಸ್ ಎಕ್ಸ್ಚೇಂಜ್ ಆಗ್ತವ್ರಿ. ಎಷ್ಟು, 2. ಈ ಕಡೆ ಇರೋದು ಆ ಕಡೆ ಹೋಯ್ತು, ಆ ಕಡೆ ಇರೋದು ಈ ಕಡೆ ಬಂತು. ಸೊ ಈ Ba ಇದ್ದಿದ್ದು ಈ SO4 ನ ಕರ್ಕೊಂಡು ಹೋದ್ರೆ ಈ Cl ಈ Na ನ ಕರ್ಕೊಳ್ಳುತ್ತೆ. ಸೊ ಬೇರಿಯಂ ಸಲ್ಫೇಟ್ ಪ್ಲಸ್ NaCl. ಇದು ಕ್ವಶನ್ ಡಬಲ್ ಡಿಸ್ಪ್ಲೇಸ್ಮೆಂಟಿಗೂ ಎಕ್ಸಾಂಪಲ್. ಪ್ರಿಸಿಪಿಟೇಟ್ ರಿಯಾಕ್ಷನ್ ಅಂತ ಕೇಳ್ತಾನೆ. ಪ್ರಿಸಿಪಿಟೇಟ್ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಮಾಡೋಣ ಅಂತ. ಯಾಕಂದ್ರೆ ಇಲ್ಲಿ ಪ್ರಿಸಿಪಿಟೇಟ್ ಫಾರ್ಮೇಶನ್ ಆಗುತ್ತೆ BaSO4. ಪ್ರಿಸಿಪಿಟೇಟ್ ಅಂದ್ರೆ ಏನ್ ಸರ್? ಇಟ್ ಈಸ್ ಅ ಮಟೀರಿಯಲ್, ಸೆಮಿ ಮಿಸಿಬಲ್ ಸಾಲಿಡ್ ಲೈಕ್ ಮಟೀರಿಯಲ್ ಫಾರ್ಮ್ ಡ್ಯೂರಿಂಗ್ ಅ ಕೆಮಿಕಲ್ ರಿಯಾಕ್ಷನ್. ಯಾವ ತರ ಅಂದ್ರೆ ಆಡಭಾಷೆ ಒಳಗೆ ಹೇಳ್ಬೇಕಂದ್ರೆ, ಮೊಸರು ನೋಡಿರಲ್ಲ ನೀವು, ಹೆಂಗ್ ಮೊಸರು ಮಜ್ಜಿಗೆ ಒಳಗೆ ತೇಲ್ತಿರ್ತಲ್ಲ, ಗಟ್ಟಿ, ಸ್ವಲ್ಪ ಗಟ್ಟಿ ಅನ್ಸುತ್ತೆ ಲಿಕ್ವಿಡ್ ಕಂಪೇರ್ ಮಾಡಿದ್ರೆ, ಆ ತರ ಇರುತ್ತೆ. ಅದನ್ನ ನಾವು ಪ್ರಿಸಿಪಿಟೇಟ್ ಅಂತ ಕರಿತೀವಿ. ಅದ್ರ ಜೊತೆಗೆ ಡಬಲ್ ಡಿಸ್ಪ್ಲೇಸ್ಮೆಂಟ್ಗೂ ಎಕ್ಸಾಂಪಲ್, ಪ್ರಿಸಿಪಿಟೇಟ್ಗೂ ಇದು ಎಕ್ಸಾಂಪಲ್. ನೀಟಾಗಿ ನೋಡ್ಕೊಳ್ರಿ. ಏನಿಲ್ಲ, 4 ರಿಯಾಕ್ಷನ್ ನೀವು ಎರಡು ಎಕ್ಸಾಂಪಲ್ ಕಲ್ಕಂತ ಹೋದ್ರೆ ಸಾಕು. ನೆಕ್ಸ್ಟ್ ಬಂದ್ವಿ ನಾವು ಲಾಸ್ಟ್ ಪಾರ್ಟ್ ಸರ್, ಲಾಸ್ಟ್ ರಿಯಾಕ್ಷನ್ ಯಾವುದು, ರೆಡಾಕ್ಸ್. ರೆಡಾಕ್ಸ್ ರಿಯಾಕ್ಷನ್. ಇದಕ್ಕೂ ಎಕ್ಸಾಂಪಲ್ ಕೊಟ್ಟಾನೆ. ಏನ್ ಕೊಟ್ಟಾನೆ ಎಕ್ಸಾಂಪಲ್? Cu ಜೊತೆಗೆ ಆಕ್ಸಿಜನ್ ಸೇರಿದಾಗ CuO ಫಾರ್ಮೇಶನ್ ಆಯ್ತು. ಏನ್ ಮಾಡ್ತೀನಿ ಅಂತ ಹೇಳ್ತಾನೆ ಒಂದು ರಿಯಾಕ್ಷನ್ ಅಂದ್ರೆ, ನಾನು ಕಾಪರ್ನ ಹೀಟ್ ಮಾಡ್ತೀನಿ. ಕಾಪರ್ನ ಹೀಟ್ ಮಾಡಿದಾಗ ಏನಾಯ್ತು, ಅದು ಬ್ಲ್ಯಾಕ್ ಕಲರ್ ಸಬ್ಸ್ಟೆನ್ಸ್ ಫಾರ್ಮೇಶನ್ ಆಯ್ತು. ಆ ಬ್ಲ್ಯಾಕ್ ಕಲರ್ ಸಬ್ಸ್ಟೆನ್ಸ್ ಏನು ಅಂದ್ರೆ ಕಾಪರ್ ಆಕ್ಸೈಡ್, ಕಿಪ್ರಿಕ್ ಆಕ್ಸೈಡ್ ಅಂತ ನೀವು ಕರಿತೀರಿ, CuO. ಇದಕ್ಕೆ ಏನ್ ಮಾಡ್ತೀವಿ ನಾವು, ಸುಮ್ನಿರಲ್ಲ, ಈ CuOಗೆ ನಾವು ಹೈಡ್ರೋಜನ್ ಗ್ಯಾಸ್ ನ ಪಾಸ್ ಮಾಡ್ತೀವಿ. ಅವಾಗ ಏನಾಗುತ್ತೆ, Cu ಪ್ಲಸ್ H2O ಆಯ್ತು. ಇಲ್ಲಿ ನೋಡ್ರಿ ಆಕ್ಸಿಜನ್ ಆಡ್ ಆಯ್ತಾ, ಸೊ ನಾವು ಆಕ್ಸಿಡೇಷನ್ ಅಂತ ಕರಿದ್ವಿ. ಇಲ್ಲಿ ಹೈಡ್ರೋಜನ್ ಆಡ್ ಆಯ್ತಾ, ಸೊ ನಾವು ರಿಡಕ್ಷನ್ ಅಂತ ಕರಿವಿ. ನೋಡಿ Cu ಜೊತೆ O ಇತ್ತು, O ಹೊರಗೆ ಹೋಯ್ತು, ಈ ಹೈಡ್ರೋಜನ್ ಆಡ್ ಆಗಿದೆ ಅಂತ, ಹೌದಾ? ಸೊ ಇದನ್ನ ನಾವು CuO ಪ್ಲಸ್ ಈ ರಿಯಾಕ್ಷನ್ ನಾವು ಕರಿತೀವಿ ಆಕ್ಸಿಡೇಷನ್ ಪ್ಲಸ್ ರಿಡಕ್ಷನ್ ಇತ್ತು ಅಂದ್ರೆ ಅದನ್ನ ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. CuO plus H2 gives, CuO plus H2 gives Cu plus redox
ರಿಯಾಕ್ಷನ್ ಅಂತ ನಾವು ಕರೀತಾ ಇರ್ತೀವಿ. ಅರ್ಥ ಆಯ್ತಾ? ಇದು Cu ಇದ್ದಿದ್ದು Cu ಆಯ್ತು ಅಂದ್ರೆ ಇಲ್ಲಿ ನೋಡಿ, ಹೈಡ್ರೋಜನ್ ಆಕ್ಸಿಜನ್ ನ ಗೇನ್ ಮಾಡ್ತಾವ್ರ H2O ಜೊತೆಗೆ ಹೈಡ್ರೋಜನ್ ಆಕ್ಸಿಜನ್ ಇಲ್ಲಿಂದ ಲಾಸ್ ಆಯ್ತಾ, Cu ಆಕ್ಸಿಜನ್ ನ ಲಾಸ್ ಮಾಡ್ತು, ರೆಡಾಕ್ಸ್ ರಿಯಾಕ್ಷನ್ ಆಯ್ತು, ರಿಡಕ್ಷನ್ ಆಯ್ತು, ಹೈಡ್ರೋಜನ್ ಆಕ್ಸಿಜನ್ ನ ಗೇನ್ ಮಾಡ್ತು, ಸೊ ಆಕ್ಸಿಡೇಷನ್ ಆಯ್ತು. ಎರಡೂ ಇದ್ದಿದ್ದಕ್ಕೆ ಇದನ್ನ ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ಕರೆದ್ವಿ. ಇದರ ಜೊತೆಗೆ ಲಾಸ್ಟ್ ಪಾರ್ಟ್ ಅಪ್ಲಿಕೇಶನ್ಸ್ ಆಫ್ ಆರ್ ಎಫೆಕ್ಟ್ಸ್ ಆಫ್ ರೆಡಾಕ್ಸ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಅವು ಯಾವ್ಯಾವ ಅಂದ್ರೆ ಕೊರೋಷನ್ ಅಂಡ್ ರಾನ್ಸಿಡಿಟಿ. ಕೊರೋಷನ್ ಅಂದ್ರೆ ಏನು ಅಂದ್ರೆ ಮೆಟಲ್ಸ್ ಆರ್ ಬೀಯಿಂಗ್ ಈಟನ್ ಅಪ್ ಬೈ ಆಕ್ಸಿಜನ್. ಏನಾಗುತ್ತೆ, ಮೆಟಲ್ ಅದರ ಸ್ಟ್ರೆಂತ್ ನ ಕಳ್ಕೊಳ್ಳುತ್ತೆ ಯಾವಾಗ ಆಕ್ಸಿಜನ್ ಜೊತೆಗೆ ರಿಯಾಕ್ಷನ್ ಆದಾಗ. ಅದನ್ನ ನಾವು ಕೊರೋಷನ್ ಅಂತ ಕರಿತೀವಿ. ಕೊರೋಷನ್ ಹೆಂಗೆ ಸ್ಟಾಪ್ ಮಾಡ್ಬೋದು ಸರ್ ಅಂದ್ರೆ ಪೇಂಟ್ ಹೊಡೆಯೋದು, ಆಯಿಲ್ ಹಚ್ಚೋದು, ಗ್ರೀಸ್ ಹಚ್ಚೋದು, ಆರ್ ಗ್ಯಾಲ್ವನೈಸೇಷನ್. ಸರ್ ಗ್ಯಾಲ್ವನೈಸೇಷನ್ ಅಂದ್ರೆ ಗ್ಯಾಲ್ವನೈಸೇಷನ್ ಇಸ್ ಅ ಮೆಥಡ್ ಆಫ್ ಕೋಟಿಂಗ್ ಜಿಂಕ್ ಓವರ್ ಮಟೀರಿಯಲ್ಸ್ ಆರ್ ಮೆಟಲ್ಸ್. ಯಾವ್ದಾದ್ರು ಒಂದು ಮೆಟಲ್ ಮೇಲೆ ನಾವು ಜಿಂಕ್ ನ ಕೋಟ್ ಮಾಡಿದ್ರೆ ಅದನ್ನ ಕರಿತೀವಿ ಗ್ಯಾಲ್ವನೈಸೇಷನ್ ಅಂತ. ಕೊರೋಷನ್ ಅಂದ್ರೆ ಏನೋ, ಆಕ್ಸಿಜನ್ ಯಾವ್ದಾದ್ರು ಒಂದು ಮೆಟಲ್ ನ ಹಳ್ಳ ಹಿಡಿಸ್ತು, ತಿಂದು ಪುಡಿ ಮಾಡಿ ಬಿಸಾಕ್ತಿವಿ ಅಂದ್ರೆ ಅದನ್ನ ನಾವು ಕೊರೋಷನ್ ಅಂತ ಕರಿತೀವಿ. ರಾನ್ಸಿಡಿಟಿ ಅಂದ್ರೆ ಏನು, ಯಾವಾಗ ಫ್ಯಾಟ್ ಕಂಟೆಂಟ್ ಇರ್ತಕ್ಕಂಥ ಮಟೀರಿಯಲ್ ಆಕ್ಸಿಜನ್ ಜೊತೆಗೆ ರಿಯಾಕ್ಷನ್ ಆಗುತ್ತಲ್ಲ ಅವಾಗ ಒಂದು ಫೌಲ್ ಸ್ಮೆಲ್ ಬರುತ್ತೆ, ಒಂದು ಕೆಟ್ಟ ವಾಸನೆ ಬರುತ್ತೆ, ಒಂದು ಬೇರೆ ತರ ವಾಸನೆ ಬರುತ್ತೆ. ಅದನ್ನ ನಾವು ಕರಿತೀವಿ ರಾನ್ಸಿಡಿಟಿ ಅಂತ. ಸರ್ ಮೆಥಡ್ಸ್ ಹೆಂಗ್ ಸರ್ ರಾನ್ಸಿಡಿಟಿ ಅವಾಯ್ಡ್ ಮಾಡೋದಂದ್ರೆ ಸನ್ಲೈಟ್ ಇಂದ ದೂರ ಇಡ್ರಿ, ಆಕ್ಸಿಜನ್ ಜೊತೆಗೆ ರಿಯಾಕ್ಷನ್ ಆಗದೆ ತರ ಇಡ್ರಿ, ಫ್ರಿಡ್ಜ್ ಒಳಗೆ ಇಡ್ರಿ, ಅಂಡ್ ಕೀಪ್ ಇಟ್ ಇನ್ ಟೈಟ್ ಕ್ಲೋಸ್ಡ್ ಪ್ಯಾಕ್ಸ್ ಆರ್ ನೈಟ್ರೋಜನ್ ಗ್ಯಾಸ್ ತುಂಬಿದ್ರಿಂದ ನಾವು ರಾನ್ಸಿಡಿಟಿನ ಅವಾಯ್ಡ್ ಮಾಡಬಹುದು. ದಿಸ್ ಈಸ್ ದ ಕ್ವಿಕ್ ರಿವಿಷನ್ ಆಫ್ ಫಸ್ಟ್ ಚಾಪ್ಟರ್. ಇದೇ ತರ ನಿಮ್ಗೆ ಕಂಟೆಂಟ್ಸ್ ಬೇಕಂದ್ರೆ ನಮ್ಮ ಚಾನಲ್ ನ ಫಾಲೋ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕನ್ ನ ಡನ ಹೊಡಿರಿ. ಇಫ್ ಯು ಲೈಕ್ ದ ಕಂಟೆಂಟ್ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ. ಥ್ಯಾಂಕ್ ಯು.